ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ಮುಂದುವರೆದಿದೆ. ಬೈರಮಂಗಲದಲ್ಲಿ ನೂರಾರು ರೈತರು ಜಮಾವಣೆಗೊಂಡಿದ್ದಾರೆ. ನಾಳೆ ಬಿಡದಿ ರೈತರಿಂದ ರಕ್ತ ಚಳವಳಿಗೆ ಸಿದ್ಧತೆ ನಡೀತಾ ಇದೆ. ರಕ್ತ ಸಂಗ್ರಹಿಸಲಿರುವಂತಹ ಬಿಡದಿ ರೈತರು ಭೂಮಿ ಕೊಡಲು ಒಪ್ಪಿಗೆ ಇರುವ ರೈತರ ಸಂಭ್ರಮಾಚರಣೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹೋರಾಟಗಳು ಮುಂದುವರೆದಿದೆ. ಕೆಲ ರೈತರ ಖಾತೆಗೆ ಹಣ ಜಮೆ ಹಿನ್ನೆಲೆಯಲ್ಲಿ ಸಂಭ್ರಮ ಪಡುತ್ತಿದ್ದಾರೆ. ಬಿಡದಿಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ. ಅಲ್ಲಿಬ್ರು ಇದ್ದಾರೆ, ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಒಂದು ಕಡೆ ದುಡ್ಡು ಯಾರು ತಗೊಂಡಿದ್ದಾರಲ್ಲ, ಜಾಗವನ್ನ ಕೊಟ್ಟು ಜಮೆ ಆಗಿದೆಯಲ್ಲ, ಅವರು ಸಂಭ್ರಮ ಪಡ್ತಿದ್ದಾರೆ. ಇನ್ನು ಕೆಲವರು ಜಾಗವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅಂತೇಳಿ ರಕ್ತ ಚಳವಳಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಲೇಡಿ ನೋಡಿ ಒನಕೆಯನ್ನ ಹಿಡಿದುಕೊಂಡು ಕೂತಿದ್ದಾರೆ. ಒನಕೆಯನ್ನ ಹಿಡಿದುಕೊಂಡು ಕೂತಿರೋದು. ಒಂದು ಕಡೆ ಸಂಭ್ರಮಾಚರಣೆ, ಇನ್ನೊಂದು ಕಡೆ ಹೋರಾಟ. ನಾವು ಕೊಡ್ತೀವಿ ಅಂತ, ಇನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಾಗವನ್ನ ಕೊಡೋದಿಲ್ಲ ಅಂತ ಅಲ್ಲೇ ಪರ ವಿರೋಧ ನಡೀತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಬಿಡದಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಏನಾಗ್ತಾ ಇದೆ ಬಿಡದಿಯಲ್ಲಿ? ನೀವಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ ನಿನ್ನೆಯಿಂದ. ಸಂಪೂರ್ಣವಾದಂತಹ ಚಿತ್ರಣ ಹೇಗಿದೆ ಅನ್ನೋದನ್ನ ನೀವು ಆನ್ ಗ್ರೌಂಡ್ ಅಲ್ಲಿ ಅದನ್ನ ಗಮನಿಸ್ತಾ ಇದ್ರಿ. ಏನ್ ಅನ್ನಿಸ್ತು ನೀವು ಅಲ್ಲಿ ಹೋದಾಗ? ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಹೋರಾಟ ಮುಂದುವರೆದಿರೋದು, ರಕ್ತ ಚಳವಳಿಗೂ ಕೂಡ ಸಿದ್ಧತೆ ನಡೀತಾ ಇರೋದು. ಓವರ್ ಆಲ್ ನಿಮ್ಗೆ ಏನ್ ಅನಿಸ್ತು ಅಲ್ಲಿ ಹೋದಾಗ? ನಾಗೇಂದ್ರ ಬಾಬು, ಸಹಜವಾಗಿ ವಾಸ್ತವ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ನಾಗೇಂದ್ರ ಬಾಬು, ಬಹುತೇಕ ರೈತರು ನಾವು ಪ್ರತಿಭಟನೆಯ ಮೂಲಕ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ ಅನ್ನುವಂತ ಚಳುವಳಿ ಬೈರಮಂಗಲದ ಒಂದು ಕಡೆಯಲ್ಲಿದ್ರೆ, ಮತ್ತೊಂದು ಕಡೆಯಲ್ಲಿ ಎಸ್, ನಮ್ಮ ಭೂಮಿ ನಮ್ಮ ಹಕ್ಕು. ಬೆಂಗಳೂರಿನಂತೆ ಈ ಬಿಡದಿಯೂ ಕೂಡ ಒಂದು ಉಪನಗರವಾಗಿ ನಮ್ಮವರಿಗೆಲ್ಲ ಕೆಲಸ ಸಿಗುತ್ತೆ, ನಮ್ಮವರ ಬದುಕು ಇದರಿಂದ ನಡೆಯುತ್ತೆ ಅನ್ನೋದಾದ್ರೆ ಯಾಕೆ ನಾವು ಭೂಮಿ ಕೊಡಬಾರ್ದು ಅಂತ ಹೇಳಿ ನಿರಂತರವಾಗಿ ಪ್ರತಿಭಟನೆಗಳು ಕೂಡ ರೈತ ಮಹಿಳೆಯರಿಂದ ಹಿಡಿದುಕೊಂಡು ಹಿರಿಕಿರಿಯರು ಮಾಡ್ತಾ ಇದ್ದಾರೆ. ನಾನೀಗ ಯಾರು ಭೂಮಿ ಕೊಡೋದಕ್ಕೆ ರೆಡಿ ಇದಾರಲ್ಲ, ನಮ್ಮ ಭೂಮಿಯನ್ನು ನಾವು ಕೊಡ್ತೀವಿ, ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಬದುಕನ್ನ ನಾವು ಇದರಿಂದ ಕಟ್ಕೋತೀವಿ ಅಂತೇಳಿ ಹೇಳುವಂತ ರೈತರು ಏನಿದಾರಲ್ಲ, ಅವ್ರ ಜೊತೆ ನಾನಿದ್ದೀನಿ. ಅವ್ರು ಮಾತಾಡಿಸ್ತೀನಿ. ಅವ್ರ ವಿಚಾರ ಏನು, ಅಸಲಿಗೆ ಏನಿದು ವಾಸ್ತವ, ಏನಾದ್ರೂ ರಾಜಕೀಯ ಹಿತಾಸಕ್ತಿ ಇದರಲ್ಲಿ ಇದೆಯಾ? ಈ ಹೋರಾಟ ಮತ್ತೊಂದು ಮಗದೊಂದು. ನಿನ್ನೆ ಫ್ರೀಡಂ ಪಾರ್ಕಿಗೆ ಹೋಗಿದ್ರು, ನಾಳೆಗೆ ರಕ್ತ ಚಳುವಳಿ ಅನ್ನೋದಿದೆ. ಇಲ್ಲಿ ಮಳೆ ರಾತ್ರಿ ಹಗಲು ಎನ್ನೋದೇ ಇಲ್ಲೊಂದಿಷ್ಟು ಜನ ನಾವು ಭೂಮಿ ಕೊಡ್ತೀವಿ ಅಂತೇಳಿ ಕೂತ್ಕೊಂಡಿದ್ದಾರೆ. ಏನು ವಾಸ್ತವ ಅನ್ನೋದನ್ನ ನಾನು ಮೊದಲು ರೈತ ತಾಯಿಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ತಾವ್ ಎಲ್ಲಿಯವರು, ಯಾವ ಊರಿನವರು? ತಮ್ಮ ಭೂಮಿ ಟೌನ್ಶಿಪ್ ತಾವು ಕೊಡ್ತಾ ಇದ್ದೀರಿ, ಹೌದಲ್ಲ? ಹೌದು, ಕೊಡ್ತಾ ಇದ್ದೀರಿ. ಎಷ್ಟು ಎಕರೆ ಇದೆ ತಮ್ಮದು? ತಮ್ದೆಲ್ಲವೂ ಆಯ್ತಾ? ಸರ್ವೆ ಆಯ್ತಾ ತಮ್ದು? ಸರ್ವೆ ಇನ್ನ ಮಾಡ್ಲಿಲ್ರ, ನಮ್ದೊಂದು ಸ್ವಲ್ಪ ತಗರಿಲ್ಲದೆ ಕೋರ್ಟಲ್ಲಿ ತೀರ್ಮಾನ ಆಯ್ತಾ ಕೊಡೋದು ಗ್ಯಾರಂಟಿ ರೆಡಿ. ಅಮ್ಮ, ತಮ್ಮ ಹೆಸರೇನಮ್ಮ? ಮಾದೇವಮ್ಮ. ಈಗ ಅಭಿವೃದ್ಧಿಗೆ ತಮ್ಮ ಭೂಮಿ ಕೊಡ್ಬೇಕು ಅಂತ ಕೊಡ್ಬೇಕು ಅನ್ಕೊಂಡಿದೆ. ನಮ್ಗೆ ಇದರಲ್ಲಿ ಒತ್ತಾಯ ಮತ್ತೊಂದು ಮಗದೊಂದು ಏನಿಲ್ಲ, ಏನಿಲ್ಲ, ಎಲ್ಲ ಜೊತೆಯಾಗಿ ಇದ್ದೀವಿ. ವಿರೋಧ ಮಾಡೋತಾರಲ್ಲ, ಅವರಿಗೆಲ್ಲ ಏನ್ ಹೇಳ್ತಿರ್ತಾವ? ಯಾರು ವಿರೋಧ ಮಾಡ್ತಾರೆ? ಆ ಕಡೆ ಎಲ್ಲ ಕೂತ್ಕೊಂಡವರಲ್ಲ. ನಮ್ ಭೂಮಿ ನಮ್ ಜಾಗ ಕೊಟ್ಕೋತೀವಿ ನಾವು. ರೈತ ಮಹಿಳೆಯರ ಮಾತಿದಾಗಿದ್ರೆ ಅಣ್ಣಂದ್ರು ಇದಾರೆ. ಹೇಳಿ ಸರ್, ಏನ್ ಹೇಳ್ತೀರಿ ತಾವು? ಈ ಪರವಾದ ಹೋರಾಟದಲ್ಲಿ ತಾವು ಭಾಗಿಯಾಗಿದ್ದೀರಿ. ಈ ಸರ್ಕಾರಕ್ಕೆ ಏನ್ ಹೇಳ್ತೀರಿ, ಅಥವಾ ವಿರೋಧ ಮಾಡೋರಿಗೆ ಏನ್ ಹೇಳ್ತೀರಿ? ಟೌನ್ಶಿಪ್ ವಿರೋಧಿ ಮತ್ತೊಂದು ಮಗದೊಂದು ಚಳುವಳಿ, ಪರ ಚಳುವಳಿ, ಏನಾದ್ರು ರಾಜಕೀಯ ಹಿತಾಸಕ್ತಿ ಇದೆ ಅಂತ ಹೇಳಿ ತಮ್ಗೆ ಅನ್ಸುತ್ತೆ? ವಿರೋಧಿಗಳಿಗೂ ಏನು ಹೇಳಕ್ ತಯಾರಿಲ್ಲ. ನಮ್ಮಕ್ಕೂ ನಮ್ಮ ಭೂಮಿ ನಾವು ಕೊಟ್ಕೋತಾ ಇದ್ದೀವಿ. ನಾವು ಅಭಿವೃದ್ಧಿ ಪರವಾಗಿ ನಿಂತಿದ್ದೀವಿ. ನಾವೆಲ್ಲರೂ ಕೊಟ್ಟು ಮುಂದೆ ಡೆವಲಪ್ ಆಗೋದು ನೋಡ್ತೀವಿ. ನಾವೆಲ್ಲ ವ್ಯವಸಾಯ ಮಾಡಿ ನಾವು 8 ವರ್ಷ 10 ವರ್ಷದಲ್ಲಿ ವ್ಯವಸಾಯ ಮಾಡಕ್ ಇಳಿದೋ ಈಗಾಗಲೇ 65-66 ವರ್ಷಗಳಾಗೋದು. ಏನ್ ಮಾಡಿದ್ರು ಅಗ್ರಿಕಲ್ಚರ್ಗೆ ಯಾರು ಇಲ್ಲ ನೋಡ್ರಿ. ಈ ಸೇಟುಗಳೆಲ್ಲ ನೆನ್ನೆ ಹೊತ್ತಿನೇ 3 ವರ್ಷ 4 ವರ್ಷದಲ್ಲಿ ಬಂದ್ರು. ಈಗಾಗಲೇ ಪ್ರಾಪರ್ಟಿ ತಗೊಂಡ್ರು, ಮನೆಗಳು ಕಟ್ಕೊಂಡ್ರು, ಎಲ್ಲ ಬಿಸ್ನೆಸ್ ಹೋದವರು. ನಾವು ಉಳ್ತಾನೆ ಇದ್ದೀವಿ, ಅಲ್ಲೇ ಇದ್ದೀವಿ, ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಸೇರಿ ನಾವು ಅಭಿವೃದ್ಧಿ ಪರ ಇದ್ದೀವಿ. ಪರ ಇದ್ದು ಮುಂದೆ ನಾವು ಭಾಗದಾರರಾಗಿ ಹೋಯ್ತಾ ಇದೀವಿ. 50-50 ಅನುದಾನದಲ್ಲಿ ನಾವು ಭಾಗದಾರರಾಗ್ತಾ ಇದ್ದೀವಿ. ಸರ್, ನಿಮಗೆ ಈಗ ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ ಪುನರ್ವಸತಿಯನ್ನ ಕಲ್ಪಿಸಬೇಕು. ರೈತರ ಜಮೀನಾದ್ರೆ, ಕೃಷಿ ಜಮೀನಾದ್ರೆ ಅದನ್ನ ಮುಟ್ಟುಗೋಲು ಹಾಕೊಳ್ಬಾರ್ದು ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ. ಅದ್ರ ನಡುವೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ ರೈತರ ಅನ್ನುವಂತ ಆರೋಪವೂ ಕೂಡ ಇದೆ. ರಾಜಕೀಯ ಹಿತಾಸಕ್ತಿ ಇದೆ, ಅದ್ರ ಜೊತೆಗೆ ಲ್ಯಾಂಡ್ ಮಾಫಿಯಾ ಇದೆ ಅನ್ನೋದೆಲ್ಲವೂ ಕೂಡ ಆರೋಪ ಪ್ರತ್ಯಾರೋಪ ಚರ್ಚೆ. ತಾವೇನ್ ಹೇಳ್ತೀರಿ? ತಾವು ಇದನ್ನ ಹೇಗ್ ನೋಡ್ತಾ ಇದ್ದೀರಿ?
ಸರ್, ಈಗ ರಾಜಕೀಯ ಹಿತಾಸಕ್ತಿ ಅಂದ್ರಲ್ಲ, ಇದು ಪೂರ್ತಿ ರಾಜಕೀಯ ಹಿತಾಸಕ್ತಿನೇ. ಇದನ್ನ ಯಾರು ಮಾಡಿದವರು ಇವತ್ತು ಅವರು ಯಾವ ರಾಜಕಾರಣಿಗಳು ಇವತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಇದಕ್ಕೆ ಹುಟ್ಟಾಕಿದ್ರು, ಅವರು ಇದನ್ನ ಪ್ರಾಜೆಕ್ಟ್ ಮಾಡಿದ್ರು, ಆಮೇಲೆ DLF ದುಡ್ಡು ತಗೊಂಡ್ರು, ಅದು ಬೆಳವಣಿಗೆ ಆಯ್ತು. ನಂತರ ರಾಜಕೀಯಗಳು ಇದೇ ಬಂತು. ಈಗ ತಮ್ಮ ಬಾಯಲ್ಲೇ ಹೇಳಿದ್ರಿ, ನಿಮ್ ತಮ್ಮ ಬಾಯಲ್ಲೇ ರಾಜಕೀಯ ಹಿತಾಸಕ್ತಿ ಅಂತ ಹೇಳಿದ್ರಿ. ರಾಜಕೀಯ ಹಿತಾಸಕ್ತಿ ಆದ್ರೆ ಪಾಪ ಇಂತ ಬಡವರು, ಅಲ್ಕೂತಂತ ಬಡವರು ಎಲ್ಲರೂ ರೈತರೇ. ಈ ರೈತರು ಈ ಪಗಡೆಯ ಆಟದಲ್ಲಿ ದಾಳುವಾಗಿ ಈ ಇದರಲ್ಲಿ ಬಲಿಪಶುಗಳಾಗ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಎಲ್ಲರೂ ಮೂಡುವಂತ ಪ್ರಶ್ನೆ ಅಲ್ವಾ ಸರ್? ಸ್ವಲ್ಪ ಮುಗಿಸ್ತೀನಿ. ರಾಜಕೀಯ ಹಿತಾಸಕ್ತಿ ಅನ್ನೋದು ಇವಾಗ ಉಟ್ಕೊಂಡಿರೋದು. ಪ್ರಾಜೆಕ್ಟ್ ಮಾಡಿದಾಗ ರಾಜಕೀಯ ಶಕ್ತಿ ಅವ್ರಿಗಿರ್ಬೇಕಾಯ್ತು. ಅವ್ರು ಹೇಳ್ತಾರೆ ಹೆಣ್ಮಕ್ಳು ಬಂದು ಕೇಳ್ಕೊಂಡ್ಬಿಟ್ಟಿದ್ರು ಪ್ರಾಜೆಕ್ಟ್ ಮಾಡಿದ್ರೆ, ಯಾರು ಕೇಳಿರ್ಲಿಲ್ಲ. ಆಮೇಲೆ ಬೇಡ ಅಂದ್ರು ಬಿಟ್ಬಿಟ್ರು ಅಂತಾರೆ, ಅವ್ರ ಕೈ ಅದನ್ನು ಬಿಟ್ಟಿಲ್ಲ. ರಾಜಕೀಯ ಇವಾಗ ಅವ್ರ ಉಪಯೋಗಕ್ಕೋಸ್ಕರ ರಾಜಕೀಯ ಮಾಡ್ತಾವ್ರೆ. 2006 ಅವ್ರು ಮಾಡಿದ್ರು, ನಂತರ ಅವ್ರ ಕೈ ಬಿಟ್ರು, ಅದು DLF ದುಡ್ಡು ತಗೊಂಡ್ರು, ಕಂಟಿನ್ಯೂ ಆಯ್ತು. ಎಲ್ಲಾ ಸರ್ಕಾರಗಳು ಇದ್ರ ಮೇಲೆ ನಡವಳಿ ಮಾಡ್ಕೊಂಡ್ಬಂದು ಈ ಟೌನ್ಶಿಪ್ ಮಾಡಲೇಬೇಕು ಅಂತ 2018 ಮತ್ತೆ ಇವರೇ ಆದ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅವಾಗ ಈ ರೈತರು ಎಲ್ಲ ಸಾಕಷ್ಟು ಹೋಗಿದ್ದಾರೆ, ಅವ್ರ ಕೆಲಸ ಮಾಡೋರು ಹೋಗಿದ್ದಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ರು. ಅವ್ರ ಮೇಲೆ ಭರವಸೆ ಇಟ್ಕೊಂಡು ಇವ್ರು ಬಂದ್ರು. 2020 ನೋಟಿಫಿಕೇಶನ್ ಆಯ್ತು KDBಗೆ 1,000 ಎಕರೆ ಇದ್ರಲ್ಲಿ ತೆಗೆದ್ರು, ಮೈನಸ್ ಮಾಡಿದ್ರು. ಇದರಲ್ಲಿ ಡಿನೋಟಿಫೈ ಮಾಡಿ ಯಡಿಯೂರಪ್ಪನವರು KDB ಕೊಟ್ರು. ಅವತ್ತು ನಾವು CM ನಿಂಗಪ್ಪನವರ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಅವ್ರ ಜೊತೆ ನಾವು ಬಾಲಣ್ಣವರು ಎಲ್ಲ ಹೋಗಿ ಒಂದು ಹೋರಾಟ ಮಾಡಿದ್ವು. ನೀವು ದಯವಿಟ್ಟು KDBಗೆ ಇದರಲ್ಲಿ ಡಿನೋಟಿಫೈ ಮಾಡಕ್ ಬರಲ್ಲ, ಒಟ್ಟು ಜಮೀನು ಮಾಡಬೇಡಿ, ಡಿನೋಟಿಫೈ ನೀವು ಫುಲ್ ಡಿನೋಟಿಫೈ ಮಾಡಿ, ನಂತರ ನೀವು ಬೇಕಾದ್ರೆ ಆ ಪ್ರಾಜೆಕ್ಟ್ ಕೊಟ್ಕೊಳ್ಳಿ, ಇಲ್ಲ ಅಂದ್ರೆ ಇದನ್ನು ಕೂಡ ಏನಾದ್ರು ಒಂದು ಕಾರ್ಯಗತ ಮಾಡಿ ಅಂತ ಹೇಳಿದಾಗ ಯಡಿಯೂರಪ್ಪನವರು ಬಹಳ ಖುಷಿಯಾಗಿ ಆಯ್ತು ನೀವು ಬಂದಿದ್ರಿ, ಇದಕ್ಕೊಂದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ ಒಂದು 2 ತಿಂಗಳಿಗೆ ಒಂದು ಮ್ಯಾಟರ್ ಹಾಕಿದ್ರು. ಇದಕ್ಕೆ ಯಾವ ಏರೋಕ್ರಾಫ್ಟ್ 3 ಕಂಪನಿ ಬರ್ತವೆ, ಇದಕ್ಕೆ ಒಳ್ಳೆ ಸೂಕ್ತವಾದ ಜಾಗ, ಇದನ್ನ ಕೈ ಬಿಡಕ್ಕಾಗಲ್ಲ, ಕಂಟಿನ್ಯೂ ಮಾಡಿದ್ವಿ ಅಂತ. ಇಂಥ ರಾಜಕೀಯದವರು ನಮ್ಮ ಮಾನ ಇಲ್ಲದೆ ನಿನ್ನೆ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಗೌರವ ಇತ್ತು, ಇವತ್ತು ಅಲ್ಲಿ ಹೋಗಿ ಕೂತಿದ್ದಾರೆ. ಕೇಳಿ ಯಡಿಯೂರಪ್ಪನ ಆರ್ಡರ್ಸ್ ಕೊಡ್ತೀವಿ, ನಿಮ್ ಕಾಪಿ ಕಂಪ್ಲೀಟ್. ಈಗ ಅಶೋಕ್ ಅವರು ವಿಧಾನಸಭೆಯಲ್ಲಿ ಏನ್ ಹೇಳ್ತಾರೆ, ಬೆಂಗಳೂರು ಬಹಳ ಒತ್ತಡ ಆಗಿದೆ, ಅವರು ಸುರೇಶ್ ಕುಮಾರ್ ಅವರು ನೀವು ಒಂದು ಏನ್ ಮಾಡಬೇಕು ಅಂತ ಮಾಡಿ ನಮ್ಮ ಸಪೋರ್ಟ್ ಪೂರ್ತಿ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತಾರೆ. ಇವತ್ತು ಅವರು ಹೋರಾಟಕ್ಕೆ ಬಂದವರು, ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಆಕ್ಷೇಪಣೆ ಸಲ್ಲಿಸಿ ಆದ ನಂತರವೂ ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಿರೋದು ಕಾನೂನು ಬಾಹಿರ ಅಲ್ವಾ? ಯಾರು ಆಕ್ಷೇಪಣೆ ಯಾರು ಸಲ್ಲಿಸವ್ರೆ? ಬಹುತೇಕ ಜನ ಸಲ್ಲಿಸಿದ್ದಾರೆ. ರಂಜಿತ್, ನೀವು ಕಂಟಿನ್ಯೂ ಮಾಡಿ ಮಾತಾಡ್ಸಿ ಅವ್ರನ್ನ. ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ.